ತತ್ವನ ಹಾಗೆ ಹೊರಗಡೆ ತರಕ್ಕೆ. ಆದರೂ ಕೂಡ ನನಗೆ ವೈಯಕ್ತಿಕವಾಗಿ ಡಾನ್ಸ್ ಅದನ್ನು ಕಟ್ಟಿಕೊಡುತ್ತೆ ಅಂತ ನಾನು ಧೈರ್ಯವಾಗಿ ಹೇಳಕ್ಕೆ. ಯಾಕೆಂದರೆ ಆ ಆಧ್ಯಾತ್ಮ ಅಷ್ಟು ಅಬ್ಸ್ಟ್ರಾಕ್ಟ್, ಈ ಅಮೂರ್ತವಾದ ಭಾವನೆಗಳನ್ನು ನಾವು ಅದಕ್ಕೋಸ್ಕರ ಅಷ್ಟು ಒಳ್ಳೆಯ ಆ ಜಟಿಲವಾದ ಆಧ್ಯಾತ್ಮ ತತ್ವನ ಒಳ್ಳೆಯ ಲಯ ಮತ್ತೆ ಸಂಗೀತದಲ್ಲಿ ನಮ್ಮ ತತ್ವ ಪದಗಳಿದ್ದಾರೆ. ಈಗೊಂದು ತತ್ವಪದನೆ ಮಾಡ್ತಾರೆ. ಎಷ್ಟು ಇದು ಇದರ ಈ ಅಷ್ಟಸಿದ್ಧಿಗಳು ಅಂತ ಯೋಗ ಸಾಧಕರಿಗೆ ಅಷ್ಟಸಿದ್ಧಿಗಳು ಲಭಿಸುತ್ತಂತೆ. ಅದು ತುಂಬಾ ಅಪರೂಪ. ಅದರಲ್ಲಿ ಅಣಿಮ ಮಹಿಮ ಲಕ್ಷ್ಮ ಗರಿಮ ಪ್ರಾಪ್ತಿ ಪ್ರಾಕಾಯ ಈಶತ್ವ ವಶತ್ವ ಅದಕ್ಕೆ ಅಷ್ಟಸಿದ್ಧಿ. ಅದು ಸಿಕ್ಬಿಟ್ರೆ ತುಂಬ ಎಷ್ಟು ಬೇಕಾ ಹನುಮಂತ ಬೇಕಾದ್ರೂ ಹೋಗ್ತಿದ್ದ. ಹನುಮಂತ ಬೇಕಾದ್ರೆ ಬಿಡಲ್ಲ ಅಲ್ಲ, ಅವನು ಅನುರೂಪ ಬಂದಾದ್ರೆ ಆ ಸಿದ್ಧಿ ಹಾಕೊಂಡು ಹೋದಾದ್ರೆ ಮಹಿಮೆ ಬೇಕಾದಷ್ಟು ದೊಡ್ಡವನಾಗ್ತದೆ. ಕಾರ್ಯಕ್ಕೆ ಸಾಕು ಈ ಎಲ್ಲ ಈ ಅಷ್ಟ ನಾವು ಡಾನ್ಸಲ್ಲಿ ಹೆಂಗೆ ತೋರಿಸೋದು? ಡಾನ್ಸಲ್ಲಿ ಅದನ್ನು ತೋರಿಸೋದಕ್ಕೆ ಅಷ್ಟಸಿದ್ಧಿಗಳು ಕಷ್ಟನೇ ಇದೆ. ಆದಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ. ಆಮೇಲೆ 3 ಲೋಕ ತಿರುಗುತ್ತೆ ಅಂತ ಎಂತ ಮೋಜಿನ ಕುದುರಿ ಹತ್ತಿದ ಮೇಲೆ ತಿರುಗುವುದು 11 ಕೇಳಿ. 11 ಕೇಳಿ ಅಂದ್ರೆ ಅಷ್ಟಸಿದ್ಧಿ ಅದರ ಥರ. ಮತ್ತೆ ಅದು 3 ಲೋಕ ಬೇಕಾದ್ರೂ ಹೋಗುತ್ತೆ. ಅದಿಲ್ಲಿ ಭೂಲೋಕ ಭೂಲೋಕ ಸುಳ್ಲೋಕ ಮೇಲೆ ಅಂದ್ರೆ ಭೂಲೋಕ ಅಂತರಿಕ್ಷ, ಅದರ ಮೇಲೆ ಸ್ವರ್ಗ ಅಂತರಿದೆ. ಈ ಕುದುರೆನ ಗಟ್ಟಿಯಾಗಿ ಹಿಡ್ಕೋ. ಯಾಕೆಂದ್ರೆ ಮನಸ್ಸು ತುಂಬ ಚಂಚಲ. ಇದೆಲ್ಲ ಸಾಧಿಸಿದೀನಿ ಅಂತ ಒಳಿತನ್ನು ಮಾಡ್ಬೋದು, ಕೆಳಕೋಬೋದು. ಅಷ್ಟಸಿದ್ಧಿಗಳ ಯೋಗಿಗಳು ಬರೀ ಒಳತೆ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ, ಕೆಳಕಂತೂ ಮಾಡಬಹುದು. ಅಲ್ಲಿ ಆ ತರಹದ ಒಂದು ಸಂದೇಶನ ಶಿಕ್ಷಣ ಹೋಗ್ತಾರೆ. ಮುಂದೆ ಪಂಚೇಂದ್ರಿಯಗಳಿಗೆ ಹೇಳ್ತಾರೆ. ಆ ಪಂಚೇಂದ್ರಿಯಗಳ ಒಂದು ಹಂಗು ಕೂಡ ತೊಡೆದು ಬಿಟ್ಟು ನಾನು ಓಡೋಡೋದೆ ನನಗೆ ಆ ಗುರು ಗೋವಿಂದರು ಬೇಕಾಗಿತ್ತು ಅನ್ನೋ ಈ ಒಂದು ಮೆಸೇಜ್ ಈ ತತ್ವಪದಗಳಲ್ಲಿ ಇದೆ.